ಥೈರಾಯ್ಡಲ್ಲಿ ಒಂದು ಇನ್ಫೆಕ್ಷನ್ ಆಗ್ಬೋದು, ಥೈರಾಯ್ಡ್ದೇ ಇನ್ಫೆಕ್ಷನ್ ಆಗಿ ಅದು ಅಕ್ಯೂಟ್ ಥೈರಾಯ್ಡೈಟಿಸ್ ಅಂತ ಹೇಳ್ತಾರೆ. ಇನ್ನೊಂದು ಕ್ರಾನಿಕ್ ಥೈರಾಯ್ಡೈಟಿಸ್. ಈ ಕ್ರಾನಿಕ್ ಥೈರಾಯ್ಡೈಟಿಸ್ ಕೆಲವು ಸಲ ದೇಹದಲ್ಲೇ ಆಟೋ ಆ್ಯಂಟಿಬಾಡೀಸ್ ಅಂತ ಬರ್ತವೆ. ಅದರಲ್ಲಿ ಥೈರಾಯ್ಡ್ ಪೆರಾಕ್ಸಿಡೇಸ್ ಆ್ಯಂಟಿಬಾಡಿ ಅಂತ ಬರುತ್ತೆ, ಇನ್ನೊಂದು ಆ್ಯಂಟಿ ಥೈರೋಗ್ಲಾಬ್ಯುಲಿನ್ ಆ್ಯಂಟಿಬಾಡಿ ಅಂತ ಬರುತ್ತೆ. ಇದೆಲ್ಲ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಥೈರಾಯ್ಡ್ಗೆ ಆ ಆ್ಯಂಟಿಬಾಡೀಸ್ ಬರುತ್ತೆ. ಈ ಆ್ಯಂಟಿಬಾಡೀಸ್ ಬಂದಾಗ ಏನಾಗುತ್ತೆ ಅಂದರೆ ಇದು ನಮ್ಮ ಥೈರಾಯ್ಡನ್ನು, ಆ ಆ್ಯಂಟಿಬಾಡೀಸ್ ನಮ್ಮ ಥೈರಾಯ್ಡನ್ನೇ ಅಟ್ಯಾಕ್ ಮಾಡುತ್ತೆ ಆ್ಯಂಡ್ ಇದನ್ನು ಡಿಸ್ಟ್ರಾಯ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಈ ಕಾಯಿಲೆಗಳಲ್ಲಿ ಏನಾಗುತ್ತೆ ಅಂದರೆ ಪೇಷಂಟ್ ಥೈರಾಯ್ಡ್ ಹಾರ್ಮೋನ್ ಫ್ಲಕ್ಚುಯೇಟ್ ಆಗುತ್ತೆ. ಒಂದು ಸಲ ಜಾಸ್ತಿ ಆಗುತ್ತೆ, ಒಂದು ಸಲ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ, ಈ ಥರ ಫ್ಲಕ್ಚುಯೇಷನ್ಸ್ ಬರುತ್ತೆ. ಆ್ಯಂಡ್ ಇದು ಹೋಗ್ತಾ 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 ಅವರಿಗೆ ವಯಸ್ಸಾಗ್ತಾ ಬರುವಾಗ ಇದು ಕ್ಯಾನ್ಸರ್ಗೂ ತಿರುಗೋ ಸಾಧ್ಯತೆ ಇರುತ್ತೆ. ಸೊ ಇದಕ್ಕಾಗಿ ಇಂಥ ಕಾಯಿಲೆ ಇದ್ದರೆ ಫಸ್ಟು ನಾವು ಈ ಆ್ಯಂಟಿಬಾಡೀಸ್ ಟೆಸ್ಟ್ಸ್ ಮಾಡಿಸ್ಬೇಕು. ಸೊ ಇದೆಲ್ಲ ಈಗ ನಾನು ನಾಳೆ ಇನ್ನೊಂದು ಟಾಪಿಕಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಏನೆಲ್ಲ ಮಾಡ್ತೀನಿ. ಸೊ ಗೆಳೆಯರೇ, ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ವಿಡಿಯೋಸ್ ಆ್ಯಂಡ್ ಆಲ್ ದ ಬೆಸ್ಟ್.